ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾನು ಏನಂದರೆ ಈ ಮೊಘಲರ ಜೀವನ ಚರಿತ್ರೆ ಬಗ್ಗೆ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಕೆಲವೊಂದು ಕ್ವಶನ್ಸ್ಗಳನ್ನು ಕೊಟ್ಟಿದ್ದೆ. ಸೊ ಅವು ತುಂಬ ಇಂಪಾರ್ಟೆಂಟ್ ಆದಂಥ ಕ್ವಶನ್ಸ್ಗಳು. ಸೊ ಈ ವಿಡಿಯೋದಲ್ಲಿ ಏನಂತಂದರೆ ಮೊಘಲರ ಆಡಳಿತದ ಬಗ್ಗೆ ಮತ್ತು ಕೆಲವೊಂದು ಕೃತಿಗಳ ಬಗ್ಗೆನೂ ಈ ವಿಡಿಯೋದಲ್ಲಿ ಕ್ವಶನ್ಸ್ಗಳನ್ನು ಕೊಟ್ಟಿದ್ದೀನಿ. ಸೊ ಈ ಕ್ವಶನ್ಸು ಕೂಡ ನಿಮ್ಮ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗಾಗಿರ್ಬೋದು, ಮೇನ್ ಆಗಿ ಟಿ ಎಕ್ಸಾಮ್ಗೆ ತುಂಬ ಮುಖ್ಯವಾದಂಥವು. ಸೊ ಈ ಕ್ವಶನ್ಸ್ಗಳನ್ನು ನೀವು ರಿಮೆಂಬರ್ ಮಾಡ್ಕೊಂಡ್ಬಿಟ್ರೆ, ಅಂದರೆ ಈ ಕ್ವಶನ್ಸನ್ನು ನೀವು ಒಂದು ಸರ್ತಿ ನೋಡಿಬಿಟ್ಟು ನೆನಪಲ್ಲಿ ಇಟ್ಕೊಂಡ್ಬಿಟ್ರೆ ಏನಂದರೆ ನೀವು ಟಿಯನ್ನು ಈಸಿಯಾಗಿ ಪಾಸ್ ಮಾಡ್ಬೋದು. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವರೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಧನ್ಯವಾದಗಳು. ಸೊ ಕ್ವಶನ್ಸ್ಗಳು ತುಂಬ ಇಂಪಾರ್ಟೆಂಟ್ ಆಗಿದ್ದಾವೆ. ಎಲ್ಲರೂ ಪೂರ್ತಿಯಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೇ ಇರೋ ಥರ ಎಲ್ಲ ಕ್ವಶನ್ಸ್ಗಳನ್ನು ನೋಡಿ ತಿಳ್ಕೊಳ್ಳಿ, ಹಾಗೆ ನೆನಪಲ್ಲಿ ಇಟ್ಕೊಳ್ಳಿ, ಯಾಕಂದರೆ ಇವು ತುಂಬ ಮುಖ್ಯವಾದವು ಟಿ ಎಕ್ಸಾಮ್ಗಳಿಗೆ. ಸೊ ಹಾಗಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇಲ್ಲಿ ಮೊದಲನೇ ಕ್ವಶನ್ ಬಂದ್ಬಿಟ್ಟು, ಮೊಘಲರ ಕಾಲದಲ್ಲಿ ನ್ಯಾಯನಿಷ್ಠ ಸುಲ್ತಾನ ಎಂಬ ಬಿರುದು ಯಾರಿಗಿತ್ತು? ಸೊ ಮೊಘಲರ ಕಾಲದಲ್ಲಿ ಏನು ನ್ಯಾಯನಿಷ್ಠ ಅನ್ನೋ ಬಿರುದು ಏನು ಶೇರ್ ಶಾನಿಗೆ ಇತ್ತು. ಈ ಶೇರ್ ಶಾ ಏನು ಮಾಡಿರ್ತಾನೆ, ಕೆಲವೊಂದಷ್ಟು ದಿನಗಳ ಕಾಲ ಇವನು ಆಡಳಿತವನ್ನು ಇವನೇ ವಹಿಸ್ಕೊಂಡಿರ್ತಾನೆ. ಸೊ ಇವನಿಗೆ ಏನಂದರೆ ಇವನು ಅವನ ಆಡಳಿತದ ಸಮಯದಲ್ಲಿ ಏನು ಮಾಡಿರ್ತಾನೆ, ತುಂಬ ನ್ಯಾಯವಾಗಿ ನಡ್ಕೊಂಡಿರ್ತಾನೆ. ಅಂದರೆ ಯಾವುದೇ ರೀತಿ ಭೇದ ಭಾವ ಮಾಡ್ದೇನೆ ಎಲ್ಲ ಮತಗಳನ್ನು ಸಮಾನವಾಗಿ ಕಾಣಿ ನ್ಯಾಯದಿಂದ ಇರ್ತಾನೆ. ಅಂದರೆ ಇವನ ನ್ಯಾಯದಲ್ಲಿ ಯಾವುದೇ ರೀತಿ ಭೇದ ಭಾವ ಇರೋದಿಲ್ಲ. ಸೊ ಅದಕ್ಕೆ ಇವನಿಗೆ ನ್ಯಾಯನಿಷ್ಠ ಸುಲ್ತಾನ ಅಂತ ಮೊಘಲರ ಕಾಲದಲ್ಲಿ ಒಂದು ಬಿರುದನ್ನು ಕೊಡಲಾಗಿರ್ತದೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗೆ ಎರಡನೇ ಕ್ವಶನ್ ಬಂದ್ಬಿಟ್ಟು, ಶೇರ್ ಶಾ ಜಾರಿಗೆ ತಂದ ನಾಣ್ಯ ಪದ್ಧತಿ. ಸೊ ಇವನ ಆಡಳಿತ ಪದ್ಧತಿಯಲ್ಲಿ ಶೇರ್ ಶಾ ದಾಮ್ ಮತ್ತು ರೂಪಾಯಿ ಅನ್ನೋ ಎರಡು ನಾಣ್ಯ ಪದ್ಧತಿಗಳನ್ನು ಏನು ಮಾಡಿರ್ತಾನೆ, ಇಲ್ಲಿ ತಂದಿರ್ತಂತು. ಅಂದರೆ ಅವನ ಆಡಳಿತ ನಡೆಸುವಾಗ, ಶೇರ್ ಶಾನ ಆಡಳಿತ ಜಾರಿಗೆಯಲ್ಲಿರುವಾಗ ಆವಾಗ ದಾಮ್ ಮತ್ತು ರೂಪಾಯಿ ಅನ್ನೋ ಎರಡು ನಾಣ್ಯ ಪದ್ಧತಿನ ಇವನು ಜಾರಿಗೆ ತಂದಿರ್ತಾನೆ. ನೆಕ್ಸ್ಟ್ ಕ್ವಶನ್ ನೋಡೋಣ. ಈ ನೆಕ್ಸ್ಟ್ ಕ್ವಶನು, ಆಡಳಿತದಲ್ಲಿ ಮನ್ಸಬ್ದಾರಿ ಪದ್ಧತಿ ಜಾರಿಗೆ ತಂದವರು ಯಾರು? ಅಂದರೆ ಆಡಳಿತದಲ್ಲಿ ಮನ್ಸಬ್ದಾರಿ ಪದ್ಧತಿಯನ್ನು ಇಲ್ಲಿ ಅಕ್ಬರ್ ಜಾರಿಗೆ ತಂದಿರುತ್ತದು. ಅಕ್ಬರ್ ಮೊಘಲರ ಕಾಲದಲ್ಲಿ ಒಂದು ಶ್ರೇಷ್ಠ ದೊರೆಯಾಗಿರ್ತಾನೆ. ಇವನು ಏನು ಮಾಡಿರ್ತಾನೆ, ಮನ್ಸಬ್ದಾರಿ ಪದ್ಧತಿಯನ್ನು ಇಲ್ಲಿ ಜಾರಿಗೆ ತಂದಿರುವಂಥದ್ದು. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ದಾಗ್ ಮಹಲಿ ಎಂದರೇನು ಅಂತ ನೆಕ್ಸ್ಟ್ ಕ್ವಶನ್ ಇದೆ. ಅಕ್ಬರ್ನ ಆಸ್ಥಾನದಲ್ಲಿ ಕುದುರೆಗಳಿಗೆ ಮುದ್ರೆ ಹಾಕಲು ಇರುವ ಇಲಾಖೆಯನ್ನು ದಾಗ್ ಮಹಲಿ ಅಂತ ಕರೀತಾರೆ. ನಿಮಗೆ ಟಿಯಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಅಂದರೆ ಇದ್ರ ಮೇಲೆ ಅಕ್ಬರ್ನ ಕಾಲದಲ್ಲಿ ಕುದುರೆಗಳಿಗೆ ಮುದ್ರೆ ಹಾಕಲು ಇರುವ ಇಲಾಖೆಯ ಹೆಸರನ್ನು ತಿಳಿಸಿ ಅಂತ ಬರುತ್ತೆ. ಅಂದರೆ ನಿಮಗೆ ಆಪ್ಷನ್ಸಲ್ಲಿರುತ್ತೆ, 4 ಆಪ್ಷನ್ಸಲ್ಲಿ. ಸೊ ಇಲ್ಲಿ ದಾಗ್ ಮಹಲಿ ಅನ್ನೋದು ಏನು, ಅಕ್ಬರ್ನ ಕಾಲದಲ್ಲಿ ಕುದುರೆಗಳಿಗೆ ಮುದ್ರೆ ಹಾಕಲು ಇರುವ ಒಂದು ಇಲಾಖೆಯ ಹೆಸರಾಗಿರುತ್ತೆ ಸರ್. ಸೊ ಇದು ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಇಲ್ಲಿ ನೆಕ್ಸ್ಟ್ ಕ್ವಶನು, ಜುಬ್ತಿ ಪದ್ಧತಿ ಎಂದರೇನು? ಅಂದರೆ ಮೊಘಲರ ಕಾಲದಲ್ಲಿ ಇಲ್ಲಿ ಅಕ್ಬರ್ ಏನು ಮಾಡಿರ್ತಾನೆ, ಜುಬ್ತಿ ಪದ್ಧತಿ ಅನ್ನೋದೊಂದು ಪದ್ಧತಿನ ಜಾರಿಗೆ ತಂದಿರ್ತಾನೆ. ಸೊ ಈ ಪದ್ಧತಿ ಅಂದರೆ ರೈತವಾರಿ ಪದ್ಧತಿ ಅಂತ ಇಲ್ಲಿ ಅರ್ಥ ಆಗುತ್ತೆ. ಅಂದರೆ ರೈತರೇ ತಮ್ಮ ಹೊಲವನ್ನು ಉಳುಮೆ ಮಾಡುವ ರೈತರೇ ಆ ಜಮೀನಿನ ಏನಾಗಿರ್ತಾರೆ, ಮುಖ್ಯಸ್ಥರಾಗಿರ್ತಾರೆ, ಮಾಲೀಕರಾಗಿರ್ತಾರೆ. ಸೊ ಆ ಪದ್ಧತಿಯನ್ನು ರೈತವಾರಿ ಪದ್ಧತಿ ಅಂತೀವಿ. ರೈತವಾರಿ ಪದ್ಧತಿಗೆ ಜುಬ್ತಿ ಪದ್ಧತಿ ಅಂತ ಅಕ್ಬರ್ ಏನು ಮಾಡಿರ್ತಾನೆ, ಇಲ್ಲಿ ಜಾರಿಗೆ ತಂದಿರುವಂಥದ್ದು. ಅವನ ಆಡಳಿತವಾದಿಯಲ್ಲಿ ಅಂದರೆ ಅಕ್ಬರ್ನ ಆಡಳಿತವಾದದಲ್ಲಿ ಈ ಜುಬ್ತಿ ಪದ್ಧತಿಯನ್ನು ಜಾರಿಗೆ ತಂದಿರ್ತಾನೆ. ಸೊ ಇಲ್ಲಿ ನೆಕ್ಸ್ಟ್ ಕ್ವಶನ್ನು, ಜುಬ್ತಿ ಪದ್ಧತಿ ಯಾರು ಜಾರಿಗೆ ತಂದರು? ನಾನು ಈಗಲೇ ಹೇಳಿದ್ದೀನಿ, ಜುಬ್ತಿ ಪದ್ಧತಿಯನ್ನು ಇಲ್ಲಿ ಅಕ್ಬರ್ ಜಾರಿಗೆ ತಂದಿರುವಂಥದ್ದು. ಅಂದರೆ ಅಕ್ಬರ್ನ ಆಡಳಿತವಾದಿಯಲ್ಲಿ ಈ ಜುಬ್ತಿ ಪದ್ಧತಿಯನ್ನು ಇಲ್ಲಿ ಜಾರಿಗೆ ತಂದಿರುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಇಲ್ಲಿ ನೆಕ್ಸ್ಟ್ ಕ್ವಶನು, ಅಕ್ಬರ್ನ ಆಸ್ಥಾನದಲ್ಲಿದ್ದ ನವರತ್ನಗಳು ಯಾರು? ಅಂದರೆ ಅಕ್ಬರ್ನ ಆಸ್ಥಾನದಲ್ಲಿ ನವರತ್ನಗಳು ಅನ್ನೋ ಕವಿಗಳಿರ್ತಾರೆ. ಅಂದರೆ 9 ಜನ ಕವಿಗಳು ಇರ್ತಾರೆ. ಆ 9 ಜನನ ಇಲ್ಲಿ ನವರತ್ನಗಳನ್ನು ಅಂತಾನೆ ಅಕ್ಬರ್ನ ಆಸ್ಥಾನದಲ್ಲಿ ಕರಿತಾ ಇದ್ರು. ಸೊ ಆ ನವರತ್ನಗಳು ಯಾರ್ಯಾರು ಅಂದರೆ, ಮೊದಲನೇದಾಗಿ ತೋದರಮಲ್ಲ, ಅಬುಲ್ ಫಜಲ್, ಅಬುಲ್ ಫೈಜಿ, ಬೀರ್ಬಲ್, ತಾನ್ಸೇನ್, ರಹೀಂ ಖಾನ್, ಹಮೀಮ್ ಹುಮಾಮ್, ಮುಲ್ಲಾ ದೋ ಫಯಾಜ್, ಮಾನ್ಸಿಂಗ್. ಈ 9 ಜನ ನವರತ್ನಗಳು ಅಕ್ಬರ್ನ ಆಸ್ಥಾನದಲ್ಲಿರ್ತಾರೆ. ಸೊ ಇವರು ಒಂದೊಂದು ಕಲೆಯಲ್ಲಿ ಫೇಮಸ್ ಆಗಿರ್ತಾರೆ. ಸೊ ಹಾಗಾಗಿ ಇವ್ರನ್ನ 9 ಜನನ ಏನು ನವರತ್ನಗಳು ಅಂತ ಅಕ್ಬರ್ನ ಆಡಳಿತದಲ್ಲಿ ಕರೀತಾ ಇರ್ತಾರೆ. ಸೊ ಈ 9 ಜನ ಅಕ್ಬರ್ನ ಆಸ್ಥಾನದಲ್ಲಿರುವಂಥ ನವರತ್ನಗಳಾಗಿರ್ತಾರೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ತಾಜ್ ಮಹಲ್ ನಿರ್ಮಿಸಿದವರು ಯಾರು? 8ನೇ ಕ್ವಶನು,
ತಾಜ್ ಮಹಲ್ ನಿರ್ಮಿಸಿದವರು ಯಾರು? ಇದಂತೂ ತುಂಬ ಫೇಮಸ್ ಕ್ವಶನು. ತಾಜ್ ಮಹಲ್ ನಿರ್ಮಿಸಿದವರು ಶಹಜಾನ್. ಅಂದರೆ ಈ ಮೊಘಲರ ಕಾಲದಲ್ಲಿ ಆದಷ್ಟು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬೆಲೆಯನ್ನು ಕೊಟ್ಟವರು ಶಹಜಾನ್. ಅಂದರೆ ಜಾಸ್ತಿಯಾಗಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಬೆಲೆಯನ್ನು ಕೊಟ್ಟದ್ದು ಶಹಜಾನ್. ಸೊ ಆದಷ್ಟು ಹೆಚ್ಚಿಗೆ ಏನು ಈ ಸ್ಮಾರಕಗಳು ಇವೆಲ್ಲ ಶಹಜಾನ್ನ ಕಾಲದಲ್ಲೇ ನಿರ್ಮಾಣವಾಗಿರುವಂಥದ್ದು. ಸೊ ಇಲ್ಲಿ ತಾಜ್ ಮಹಲ್ ಕೂಡ ಶಹಜಾನ್ನ ಕಾಲದಲ್ಲಿ ನಿರ್ಮಾಣ ಆಗಿತ್ತು. ಈ ತಾಜ್ ಮಹಲ್ನ ಶಹಜಾನ್ ಏನ್ ಮಾಡಿರ್ತಾನೆ, ಅವನ ಪ್ರೀತಿಯ ಮಡದಿ ಮುಮ್ತಾಜ್ಗಾಗಿ ಇಲ್ಲಿ ಶಹಜಾನ್ ಆಗ್ರಾದಲ್ಲಿ ತಾಜ್ ಮಹಲ್ ಅನ್ನ ಕಟ್ಟಿಸಿರುವಂಥದ್ದು. ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೆಕ್ಸ್ಟ್ ಕ್ವಶನ್, ಕೆಂಪು ಕೋಟೆ ಎಲ್ಲಿದೆ? 9ನೇ ಕ್ವಶನ್, ಕೆಂಪು ಕೋಟೆ ಎಲ್ಲಿದೆ? ಈ ಕೆಂಪು ಕೋಟೆ ದೆಹಲಿಯಲ್ಲಿದೆ. ಸೊ ಇದನ್ನು ಕಟ್ಟಿದವರು ಶಹಜಾನ್. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ದೆಹಲಿ ಕೆಂಪು ಕೋಟೆ ನಿರ್ಮಿಸಿದವರು ಶಹಜಾನ್. ಇದು ನಾನು ಇವಾಗಲೇ ಹೇಳಿದೆ, ದೆಹಲಿಯಲ್ಲಿ ಕೆಂಪು ಕೋಟೆ ರಚಿಸಿದವರು ಶಹಜಾನ್. ಈ ಮೊಘಲರ ಕಾಲದಲ್ಲಿ ಆಲ್ಮೋಸ್ಟ್ ಏನಂದ್ರೆ ಕಲೆ ಮತ್ತು ವಾಸ್ತುಶಿಲ್ಪ ಯಾವುದೇ ಸ್ಮಾರಕಗಳಾಗಿರ್ಬೋದು, ಯಾಕಂದ್ರೆ ಜಾಸ್ತಿ ಮೊಘಲರ ಕಾಲದಲ್ಲಿ ಮೋಸ್ಟ್ ಆಗಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಇಂಪಾರ್ಟೆನ್ಸ್ ನ ಕೊಟ್ಟವನು ಶಹಜಾನ್ ಅಂತಾನೆ ಇಲ್ಲಿ ಹೇಳ್ಬೋದು. ಸೊ ದೆಹಲಿ ಕೆಂಪು ಕೋಟೆ ಕಟ್ಟಿಸಿದರು ಕೂಡ ಶಹಜಾನ್. ಸೊ ಹಾಗಿದ್ರೆ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವಶನ್, ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗವೆಂದು ಯಾರ ಕಾಲವನ್ನು ಕರೆಯುತ್ತಿದ್ದರು? ಇಲ್ಲಿ ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪ ಅಂತ ಬಂದ್ಬಿಟ್ರೆ ಇಲ್ಲಿ ಶಹಜಾನೇ ಮೇನ್ ಆಗಿರುವಂಥದ್ದು. ಯಾಕಂದರೆ ಮೊಘಲರ ಕಾಲದಲ್ಲಿ ಆಲ್ಮೋಸ್ಟ್ ಶಹಜಾನು ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಜಾಸ್ತಿ ಒತ್ತನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಆಲ್ಮೋಸ್ಟ್ ಆಗಿ ಕೊಹಿನೂರ್ ವಜ್ರ ಆಗಿರ್ಬೋದು, ಕೆಂಪು ಕೋಟೆ ಆಗಿರ್ಬೋದು, ತಾಜ್ ಮಹಲ್ ಆಗಿರ್ಬೋದು, ಈ ರೀತಿ ದೊಡ್ಡ ದೊಡ್ಡ ಸ್ಮಾರಕಗಳನ್ನೆಲ್ಲ ಶಹಜಾನ್ನ ಕಾಲದಲ್ಲಿಯೇ ನಿರ್ಮಾಣವಾಗಿರುವಂಥದ್ದು. ಸೊ ಅದಕ್ಕೆ ಇಲ್ಲಿ ಮೊಘಲರ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣ ಯುಗ ಅಂತ ಶಹಜಾನ್ನ ಕಾಲವನ್ನು ಇಲ್ಲಿ ಕರೆಯುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಶಹಜಾನ್ ತಾಜ್ ಮಹಲ್ ಅನ್ನು ಯಾರ ನೆನಪಿಗಾಗಿ ನಿರ್ಮಿಸಿದ? ಇಲ್ಲಿ ಶಹಜಾನ್ ತಾಜ್ ಮಹಲ್ ಅನ್ನು ತನ್ನ ಮಡದಿ ಮುಮ್ತಾಜ್ನ ನೆನಪಿಗಾಗಿ ಏನ್ ಮಾಡ್ತಾನೆ, ಶಹಜಾನ್ ತಾಜ್ ಮಹಲ್ ಅನ್ನ ಇಲ್ಲಿ ನಿರ್ಮಿಸುವಂಥದ್ದು. ತಾಜ್ ಮಹಲ್ ಆಗ್ರಾದಲ್ಲಿ ನಿರ್ಮಿಸ್ತಾನೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವಶನ್, ತಾಜ್ ಮಹಲ್ ಎಲ್ಲಿದೆ? ತಾಜ್ ಮಹಲ್ ಆಗ್ರಾ ಬಳಿಯ ಯಮುನಾ ನದಿಯ ದಂಡೆ ಮೇಲೆ ಇಲ್ಲಿ ತಾಜ್ ಮಹಲ್ ಅನ್ನ ನಿರ್ಮಿಸುವಂಥದ್ದು. ಅಂದ್ರೆ ತಾಜ್ ಮಹಲ್ ಅನ್ನು ಆಗ್ರಾ ಬಳಿಯ ಯಮುನಾ ನದಿಯ ದಂಡೆ ಮೇಲೆ ಏನ್ ಮಾಡ್ತಾರೆ, ಶಹಜಾನ್ ಅವನ ಪ್ರೀತಿಯ ಮಡದಿ ಮುಮ್ತಾಜ್ನ ನೆನಪಿಗಾಗಿ ಇಲ್ಲಿ ನಿರ್ಮಿಸ್ತಾನೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಈ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಮೊಘಲ್ ರಾಜರಿಗಿದ್ದಂತ ಬಿರುದು ಯಾವುದು? ಅಂದ್ರೆ ಮೊಘಲರಲ್ಲಿ ಏನು ರಾಜರು ಬರ್ತಾರೆ, ಈ ಅಕ್ಬರ್ ಆಗಿರ್ಬೋದು, ಬಾಬರ್ ಆಗಿರ್ಬೋದು, ಹುಮಾಯೂನು, ಶಹಜಾನು, ಇವರೆಲ್ರಿಗೂ ಇರುವಂತ ಬಿರುದು ಯಾವುದಂದ್ರೆ ಬಾದ್ಶಾಹ ಅನ್ನೋ ಬಿರುದು ಇವರೆಲ್ರಿಗೂ ಇದ್ದಂಥದ್ದು. ಅಂದ್ರೆ ಬಾದ್ಶಾಹ ಅಂದ್ರೆ ಮೊಘಲ್ ರಾಜರುಗಳೆಲ್ಲರೂ ಬಾದ್ಶಾಹ ಅಂತ ಮೊಘಲರೇ ತಮಗೆ ಬಿರುದನ್ನ ಇಟ್ಕೊಂಡಿರುವಂಥದ್ದು. ಇಲ್ಲಿ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವಶನ್, ಮೊಘಲರ ಆಡಳಿತ ಭಾಷೆ ಯಾವುದಾಗಿತ್ತು? ಮೊಘಲರ ಆಡಳಿತ ಭಾಷೆ ಪರ್ಷಿಯನ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಿದ್ರೆ ಅಕ್ಬರ್ ನಾಮ ರಚಿಸಿದವರು ಯಾರು? ಇಲ್ಲಿ ಅಕ್ಬರ್ ನಾಮ ರಚಿಸಿದವನು ಅಬುಲ್ ಫಜಲ್ ಅಂತ. ಈ ಅಬುಲ್ ಫಜಲು ಅಕ್ಬರ್ನ ಆಸ್ಥಾನದಲ್ಲಿರುವಂತಹ ನವರತ್ನಗಳಲ್ಲಿ ಒಬ್ಬನಾಗಿರುವಂತವನು ಅಬುಲ್ ಫಜಲು. ಸೊ ಇವನ್ ಏನ್ ಮಾಡ್ತಾನೆ, ಅಕ್ಬರ್ ನಾಮವನ್ನ ರಚಿಸ್ತಾನೆ. ಈ ಅಕ್ಬರ್ ನಾಮ ಏನಾಗಿರುತ್ತೆ, ಅಕ್ಬರ್ನ ಜೀವನ ಚರಿತ್ರೆಯನ್ನ ಹೇಳುತ್ತೆ. ಇಲ್ಲಿ ಅಕ್ಬರ್ನ ಜೀವನ ಚರಿತ್ರೆಯನ್ನು ಹೇಳುವ ಅಕ್ಬರ್ ನಾಮವನ್ನು ಅಬುಲ್ ಫಜಲ್ ಅನ್ನೋನು ಏನ್ ಮಾಡ್ತಾನೆ, ರಚಿಸಿರುವಂತದ್ದು. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವಶನ್ 17ನೇ ಕ್ವಶನ್, ಅಕ್ಬರ್ ನಾಮ ಯಾವ ಭಾಷೆಯಲ್ಲಿ ರಚಿಸಲಾಯಿತು? ಇಲ್ಲಿ ಅಬುಲ್ ಫಜಲ್ ಏನ್ ಮಾಡ್ತಾನೆ, ಅಕ್ಬರ್ ನಾಮವನ್ನು ಪರ್ಷಿಯನ್ ಭಾಷೆಯಲ್ಲಿ ರಚಿಸ್ತಾನೆ. ಯಾಕಂದ್ರೆ ಆ ಸಮಯದಲ್ಲಿ ಅಕ್ಬರ್ನ ಅಂದ್ರೆ ಮೊಘಲರ ಆಡಳಿತ ಸಮಯದಲ್ಲಿ ಪರ್ಷಿಯನ್ ಆಡಳಿತ ಭಾಷೆ ಆಗಿರುತ್ತೆ. ಸೊ ಆವಾಗ ಅಬುಲ್ ಫಜಲ್ ಏನ್ ಮಾಡ್ತಾನೆ, ಪರ್ಷಿಯನ್ ಭಾಷೆಯಲ್ಲಿನೇ ಅಕ್ಬರ್ ನಾಮವನ್ನ ಅಂದ್ರೆ ಅಕ್ಬರ್ನ ಜೀವನ ಚರಿತ್ರೆಯನ್ನ ಇಲ್ಲಿ ಬರೀತಾನೆ. ಸೊ ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ನೆಕ್ಸ್ಟ್ ಕ್ವಶನ್, ಲೀಲಾವತಿ ಗ್ರಂಥ ರಚಿಸಿದವರು ಫೈಜಿ. ಈ ಫೈಜಿನೂ ಕೂಡ ಏನು ಅಕ್ಬರ್ನ ನವರತ್ನಗಳಲ್ಲಿ ಅಂದ್ರೆ ಅಕ್ಬರ್ನ ಆಸ್ಥಾನದಲ್ಲಿರುವಂತಹ ನವರತ್ನಗಳಲ್ಲಿ ಒಬ್ಬನಾಗಿರ್ತಾನೆ. ಇವನು ಫೈಜಿ ಏನ್ ಮಾಡ್ತಾನೆ, ಲೀಲಾವತಿ ಅನ್ನುವಂಥ ಗ್ರಂಥವನ್ನ ರಚಿಸ್ತಾನೆ. ಇಲ್ಲಿ ನಾನು ಮೇನ್ ಆಗಿರುವಂಥ ಕೆಲವೊಂದು ಕೃತಿಗಳು ಮತ್ತೆ ರಚಿಸಿದವರ ಹೆಸರನ್ನ ತಗೊಂಡಿದ್ದೀನಿ. ಯಾಕಂದ್ರೆ ಇಂಪಾರ್ಟೆಂಟ್ ಆಗಿರುವಂಥವು ಮಾತ್ರ ಇಲ್ಲಿ ನಾನು ಹೇಳ್ತಾ ಇರುವಂಥದ್ದು. ಈ ಕ್ವಶನ್ಸ್ಗಳು ಅಂದ್ರೆ ಈ ಕೃತಿಗಳು ಮತ್ತೆ ರಚಿಸಿದವರು TET ಎಕ್ಸಾಮ್ಗೆ ಮೋಸ್ಟ್ ಇಂಪಾರ್ಟೆಂಟ್. ಸೊ ಅದಕ್ಕೆ ನಾನು ಕೆಲವೊಂದು ಇಂಪಾರ್ಟೆಂಟ್ ಆಗಿರುವಂಥ ಕೃತಿಗಳು ಮತ್ತೆ ಅದನ್ನು ರಚಿಸಿದವ್ರನ್ನ ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ಲೀಲಾವತಿ ಗ್ರಂಥವನ್ನು ರಚಿಸಿದವರು ಇಲ್ಲಿ ಫೈಜಿನೂ ಕೂಡ ಅಕ್ಬರ್ನ ಆಸ್ಥಾನದಲ್ಲಿರುವ ನವರತ್ನಗಳಲ್ಲಿ ಒಬ್ಬನಾಗಿರ್ತಾನೆ. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ.
ರಾಮಚರಿತ ಮಾನಸ ಯಾರು ರಚಿಸಿದರು? ಇಲ್ಲಿ ರಾಮಚರಿತ ಮಾನಸವನ್ನು ರಚಿಸಿದವರು ತುಳಸಿದಾಸರು. ತುಳಸಿದಾಸರು ರಚಿಸಿದಂಥ ಕೃತಿ ರಾಮಚರಿತ ಮಾನಸ ಆಗಿರ್ತದೆ. ನಿಮಗೆ ಟಿಯಲ್ಲಿ ಯಾವ ರೀತಿ ಕೇಳ್ತಾರೆ ಅಂದರೆ ಪರ್ಟಿಕ್ಯುಲರ್ ಆಗಿ ರಾಮಚರಿತ ಮಾನಸ ರಚಿಸಿದವರು ಯಾರು ಅಂತಲೂ ಕೇಳ್ಬೋದು, ಅಥವಾ ಒಂದು 4 ಕೃತಿಗಳನ್ನು ಕೊಟ್ಟು ಮತ್ತು ಪಕ್ಕದಲ್ಲಿ ಕೃತಿ ಬರೆದಿರುವಂಥವ್ರ ಹೆಸರುಗಳನ್ನು ಕೊಟ್ಟು ಇವುಗಳನ್ನು ಕನೆಕ್ಟ್ ಮಾಡಿ ಅಂದರೆ ಜೋಡಿಸಿ ಅಂತಲೂ ಕೊಡ್ಬೋದು. ಸೊ ಇಲ್ಲಿ ರಾಮಚರಿತ ಮಾನಸ ಬರೆದಿರುವಂಥ ತುಳಸಿದಾಸರು. ನೆಕ್ಸ್ಟ್ ಕ್ವಶನ್ ನೋಡೋಣ ಬನ್ನಿ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ತುಜಕ್ ಇ ಜಹಾಂಗೀರ್ ರಚಿಸಿದವರು ಯಾರು? ಇಲ್ಲಿ ತುಜಕ್ ಇ ಜಹಾಂಗೀರ್ ರಚಿಸಿದವರು ಜಹಾಂಗೀರ್. ಇದು ತುಜಕ್ ಇ ಜಹಾಂಗೀರ್ ಅನ್ನೋದು ಜಹಾಂಗೀರನ ಒಂದು ಜೀವನ ಚರಿತ್ರೆ ಆಗಿರುತ್ತೆ. ಸೊ ಇದನ್ನು ಜಹಾಂಗೀರ್ನೇ ಸ್ವತಃವಾಗಿ ರಚಿಸಿರುವಂಥದ್ದು, ಯಾಕಂದರೆ ಅವನ ಜೀವನ ಚರಿತ್ರೆನ ಅವನೇ ಇಲ್ಲಿ ಬರೆದಿರುವಂಥದ್ದು. ಸೊ ತುಜಕ್ ಇ ಜಹಾಂಗೀರ್ ರಚಿಸಿದವರು ಜಹಾಂಗೀರ್. ಸೊ ನಿಮಗೆ ಕ್ವಶನ್ ಈ ರೀತಿಯೂ ಬರ್ಬೋದು, ತುಜಕ್ ಇ ಜಹಾಂಗೀರ್ ಯಾರ ಕೃತಿಯಾಗಿದೆ ಅಂತಲೂ ಬರ್ಬೋದು, ಅಥವಾ ತುಜಕ್ ಇ ಜಹಾಂಗೀರ್ ಯಾರ ಆತ್ಮಚರಿತ್ರೆ ಆಗಿದೆ ಅಂತಲೂ ಬರ್ಬೋದು. ಸೊ ಇದು ಜಹಾಂಗೀರನ ಆತ್ಮಚರಿತ್ರೆ ಆಗಿರುವಂಥದ್ದು. ಸೊ ಇದನ್ನು ಸ್ವತಃ ಜಹಾಂಗೀರ್ನೇ ರಚಿಸಿರುವಂಥದ್ದು. ಇಲ್ಲಿ ನೆಕ್ಸ್ಟ್ ಕ್ವಶನು, ದೆಹಲಿಯಲ್ಲಿ ಜಾಮಿಯಾ ಮಸೀದಿ ರಚಿಸಿದವರು ಯಾರು? ಇದೂ ಕೂಡ ಇಲ್ಲಿ ಶಹಜಾನ್ನೇ ರಚಿಸಿರುವಂಥದ್ದು. ಸೊ ನಾನು ಕೊಟ್ಟಿರೋ ಕ್ವಶನ್ಗಳಲ್ಲೇ ಶಹಜಾನ್ ರಚಿಸಿರುವಂಥದ್ದು ತಾಜ್ ಮಹಲು, ಕೆಂಪು ಕೋಟೆ ಮತ್ತು ಜಾಮಿಯಾ ಮಸೀದಿ, ಈ 3 ದೊಡ್ಡ ದೊಡ್ಡ ಕಟ್ಟಡಗಳನ್ನು ಇಲ್ಲಿ ಶಹಜಾನ್ ರಚಿಸಿರುವಂಥದ್ದು. ಸೊ ಇದಕ್ಕೆ ಶಹಜಾನನ ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣಯುಗ ಕಾಲ ಅಂದರೆ ಶಹಜಾನ್ ಕಾಲವನ್ನು ಕಲೆ ಮತ್ತು ವಾಸ್ತುಶಿಲ್ಪದ ಸುವರ್ಣಯುಗ ಅಂತ ಇಲ್ಲಿ ಕರೆಯುವಂಥದ್ದು. ನೆಕ್ಸ್ಟ್ ಕ್ವಶನ್ ನೋಡೋಣ. ಇಲ್ಲಿ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಐನಿ ಇ ಅಕ್ಬರಿ ರಚಿಸಿದವರು ಯಾರು? ಇಲ್ಲಿ ಐನಿ ಇ ಅಕ್ಬರಿ ಅನ್ನೋ ಕೃತಿ ರಚಿಸಿದವರು ಅಬುಲ್ ಫಜಲ್. ಸೊ ಇದು ಕೂಡ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಅಬುಲ್ ಫಜಲ್ಲು ಕೂಡ ಅಕ್ಬರ್ನ ನವರತ್ನಗಳೇನಿರ್ತಾರೆ, ಅಕ್ಬರ್ನ ಆಸ್ಥಾನದಲ್ಲಿ ನವರತ್ನಗಳೇನಿರ್ತಾರೆ, ಸೊ ಅವರಲ್ಲಿ ಒಬ್ಬನಾಗಿರುವಂಥವನು ಅಬುಲ್ ಫಜಲ್. ಇವನು ರಚಿಸಿರುವಂಥ ಕೃತಿ ಐನಿ ಇ ಅಕ್ಬರಿ. ಇಲ್ಲಿ ನೋಡಿ ನೀವು ಅಕ್ಬರ್ ನಾಮ ಕೂಡ ಆಗಿರ್ಬೋದು, ಅಂದರೆ ಅಕ್ಬರ್ನ ಜೀವನ ಚರಿತ್ರೆ ಆದಂಥ ಅಕ್ಬರ್ ನಾಮ ಮತ್ತು ಐನಿ ಇ ಅಕ್ಬರಿನೂ ಕೂಡ ಇಲ್ಲಿ ಅಬುಲ್ ಫಜಲೇ ರಚಿಸಿರೋದು. ಸೊ ಇದಿಷ್ಟು ಇವತ್ತಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಆಗಿರುತ್ತವೆ. ಈ ಕ್ವಶನ್ಸ್ಗಳನ್ನು ನೀವು ಓದಿದ್ದೆ ಆದರೆ ನಿಮಗೆ ಟಿಯಲ್ಲಿ ತುಂಬ ಯೂಸ್ಫುಲ್ ಆಗುತ್ತೆ. ಮೊಘಲರ ಆಡಳಿತದ ಬಗ್ಗೆ ಏನು ಇಂಪಾರ್ಟೆಂಟ್ ಆಗಿರುವಂಥ ಕ್ವಶನ್ಸ್ಗಳನ್ನು ಪ್ರಿಪೇರ್ ಮಾಡಿಬಿಟ್ಟು ತೆಗೆದಿರುವಂಥದ್ದು. ಸೊ ಈ ಕ್ವಶನ್ಸ್ಗಳನ್ನು ನೀವು ಓದಿದ್ದೆ ಆದರೆ ಟಿ ಎಕ್ಸಾಮಲ್ಲಿ ಮೊಘಲರ ಆಡಳಿತದ ಬಗ್ಗೆ ಯಾವುದೇ ಕ್ವಶನ್ಸ್ ಬಂದರೂ ನೀವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ಸೊ ಇದು ಈ ವಿಡಿಯೋ ಆಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮತ್ತು ಶೇರ್ ಕೊಡೋದನ್ನು ಮರಿಬೇಡಿ. ಸೊ ಇದೇ ರೀತಿ ಹೆಚ್ಚೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಆಲ್ರೆಡಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅವ್ರಿಗೆಲ್ಲರೂ ಕೂಡ ಧನ್ಯವಾದಗಳು. ಸೊ ಈ ಟಾಪಿಕಲ್ಲಿ ನಿಮ್ಗೆ ಏನಾದರೂ ಡೌಟ್ಸ್ಗಳಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ. ಹಾಗಿದ್ರೆ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಧನ್ಯವಾದಗಳು ಎಲ್ರಿಗೂ.